ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗಿ. ಈ ದಿನದ ಮುಖ್ಯಾಂಶಗಳು: ಮೊಹಮ್ಮದ್ ಗವಾನ್ ಮದರಸಾದಲ್ಲಿ ಶಾ ರಶೀದ್ ಅಹಮದ್ ಖಾದ್ರಿ ಅವರಿಗೆ ಗೌರವ ಸನ್ಮಾನ. ಪದ್ಮಶ್ರೀ ಪ್ರಶಸ್ತಿ ಕೇವಲ ನನಗೆ ಅಲ್ಲ, ಇಡೀ ಜಿಲ್ಲೆಗೆ ಸಂದ ಗೌರವವಾಗಿದೆ. ಶಾ ಅಹಮದ್ ಖಾದ್ರಿ ಕಲೆ ಮತ್ತು ಪರಿಶ್ರಮಕ್ಕೆ ಸಿಕ್ಕ ಪುರಸ್ಕಾರವಾಗಿದೆ. ಭಗವಂತ್ ಖೂಬಾ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಮತ್ತು ಜಿಲ್ಲಾ ಘಟಕ ಬೀದರ್ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ. ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಪ್ರಶಸ್ತಿ ಪ್ರದಾನ. ಸಾರಿಕಾ ಮತ್ತು ಭುವನೇಶ್ವರಿ ಅವರ ಕಾರ್ಯ ಶ್ಲಾಘನೀಯ. ರಾಜೇಂದ್ರ ಕುಮಾರ್ ಗಂದ್ಗೆ. ನಗರದಲ್ಲಿ ಜರುಗಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ 5ನೇ ಜಿಲ್ಲಾ ಕಾರ್ಯಕಾರಿಣಿ ಸಭೆ. ಪತ್ರಿಕಾ ಭವನ ನಿರ್ವಹಣೆ ಕಾರ್ಯನಿರತ ಪತ್ರಕರ್ತರ ಸ್ವತ್ತು. ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್. ವಾರ್ತೆಗಳ ವಿವರ. ಹಲವಾರು ದಶಕಗಳಿಂದ ಬೀದರ್ನ ಪ್ರಮುಖ ಕಲೆಯಾದ ಬಿದ್ರಿ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಬಂದು ಅತ್ಯುತ್ತಮ ಕಲಾವಿದರೆಂದೇ ಹಲವು ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀ ಶಾ ರಶೀದ್ ಅಹಮದ್ ಖಾದ್ರಿ ಅವರಿಗೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಿದೆ. ಇದು ಅತ್ಯಂತ ಅಭಿನಂದನೀಯ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ, ರಾಸಾಯನಿಕ ರಸಗೊಬ್ಬರ ಖಾತೆ ರಾಜ್ಯ ಸಚಿವರಾದ ಶ್ರೀ ಭಗವಂತ್ ಖೂಬಾ ಅವರು ತಿಳಿಸಿದರು. ಇದು ಕೇವಲ ಅವರಿಗೆ ಸಿಕ್ಕ ಪುರಸ್ಕಾರವಲ್ಲ, ಅವರು ಮಾಡಿದ ಕಠಿಣ ಪರಿಶ್ರಮ, ಹಲವು ದಶಕಗಳ ಕಲಾ ತಪಸ್ಸಿಗೆ ಸಂದ ಗೌರವವಾಗಿದೆ. ಇದು ಬೀದರ್ ಜಿಲ್ಲೆಗೆ ಪ್ರಥಮ ಪ್ರಶಸ್ತಿ ಬಂದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಹೀಗಾಗಿ ಇಂದು ಮದರಸಾದ ಐತಿಹಾಸಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಖೂಬಾ ಅವರು ತಿಳಿಸಿದರು. ಕಳೆದ 8 ವರ್ಷಗಳಿಂದ ಕೇಂದ್ರ ಸರ್ಕಾರಕ್ಕೆ ಯಾರೂ ಶಿಫಾರಸು ಮಾಡಿಲ್ಲ. ಶಿಫಾರಸು ಮಾಡುವುದರಿಂದ ಪ್ರಶಸ್ತಿಗಳೂ ಸಿಕ್ಕಿಲ್ಲ. ಇದು ಖಾದ್ರಿಯವರ ಪರಿಶ್ರಮಕ್ಕೆ ಸಂದ ಗೌರವ. ಖಾದ್ರಿ ಅವರಿಗೆ ಪ್ರಶಸ್ತಿ ಬರುವ ವಿಷಯ ನನಗೂ ಗೊತ್ತಿರಲಿಲ್ಲ, ಅವರಿಗೂ ಕೂಡ ಗೊತ್ತಿರಲಿಲ್ಲ. ಆಶ್ಚರ್ಯದಿಂದ ಈ ಪುರಸ್ಕಾರ ಬಂದಿದೆ. ಆದರೆ ಮೊದಲಿನ ಸರ್ಕಾರದಲ್ಲಿ ಪ್ರಶಸ್ತಿ ನೀಡುವವರಿಗೂ ಕೊಡುವವರಿಗೂ 1 ತಿಂಗಳು ಮೊದಲೇ ಗೊತ್ತಿರುತ್ತಿತ್ತು. ಹೀಗಾಗಿ ನಿಜವಾದ ಅರ್ಹರಿಗೆ ಮಾತ್ರ ಇಂದು ಸಾಕಷ್ಟು ಪ್ರಶಸ್ತಿಗಳು ಸಿಗುತ್ತಿವೆ. ಹುಡುಕಿ ಅರ್ಹ ಫಲಾನುಭವಿಗಳಿಗೆ, ಅರ್ಹರಿಗೆ ಮಾತ್ರ ಇಂದು ಕೇಂದ್ರ ಸರ್ಕಾರ ಪ್ರಶಸ್ತಿಗಳನ್ನು ನೀಡುತ್ತಿದೆ ಎಂದು ಭಗವಂತ್ ಖೂಬಾ ಅವರು ಮಾರ್ಮಿಕವಾಗಿ ತಿಳಿಸಿದರು. ಬಿಜೆಪಿ ಮುಖಂಡರಾದ ಶ್ರೀ ನಂದಕಿಶೋರ್ ವರ್ಮಾ ಅವರು ಮಾತನಾಡಿ, ಬಿದ್ರಿ ಕಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಬೆಳೆಯಬೇಕಾಗಿದೆ. ಈ ಕುರಿತು ಒಂದಿಷ್ಟು ಹೊಸ ಹುರುಪು ಬಿದ್ರಿ ಕಲಾವಿದರಲ್ಲಿ ಈ ಪ್ರಶಸ್ತಿಯಿಂದ ಮೂಡಿದೆ ಎಂದೇ ಹೇಳಬೇಕು. ಬಿದ್ರಿ ಕಾಲೋನಿ ಹಾಗೂ ಕಲಾವಿದರನ್ನ ಅಭಿವೃದ್ಧಿಯ ಪಥದಡಿಗೆ ಕೊಂಡೊಯ್ಯಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ವೇದಿಕೆ ಮೇಲೆ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿಲ್ಪಾ ಎಂ, ಹಜ್ ಕಮಿಟಿ ಅಧ್ಯಕ್ಷರಾದ ರೌಫೋದಿನ್ ಕಚೇರಿವಾಲೆ, ಡಾಕ್ಟರ್ ಬಲ್ಬೀರ್ ಸಿಂಗ್, ಶಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಲವಾರು ಗಣ್ಯರು ಶಾ ರಶೀದ್ ಅಹಮದ್ ಖಾದ್ರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ರವೀಂದ್ರ ಸ್ವಾಮಿ ಮಾಲೀಕತ್ವದ ಡೆನ್ ನೆಟ್ವರ್ಕ್ ಕೇಬಲ್, RS ಡಿಜಿಟಲ್ ವತಿಯಿಂದ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಡೆಸಿಕೊಡಲಾಯಿತು. मिला हुआ एग्जाम्पल है, लेकिन 8 साल से बाद आज देश के अंदर जिनको मिलने वाला है उनको तक पता नहीं चलता कि मैं इसके काबिलियत में बन चुका हूं। वेस्ट बंगाल दार्जिलिंग के पास ये एक मुस्लिम भाई था। वो पहाड़ी इलाके में वो पहाड़ी इलाके में जो दवाखाने के लिए तरसते थे, तो उनको साइकिल मोटर पर लेके जाके दवाखाने पर छोड़ के आता था। 3-4 दशक से लगातार ये सेवा का काम कर रहा था। प्रधानमंत्री स्वयं वहां के डीसी को फोन किया कि वहां एक शख्सियत है कि उनके मुझे खबर मिला है
कि ऐसा सेवा करता है, आप थोड़ा सा जा करके इसको यकीन करके मुझे बता देना। तब कि डीसी को भी पता नहीं था कि वह शख्स उतना सेवा का काम करता है। तो डीसी पहुंचा उनके घर पर, तब उसको महसूस हुआ हाँ मैं करता हूं, लेकिन तब उसको पिछला 2 साल के नीचे उनका पद्मश्री अवार्ड मिला। ऐसे कई अनगिनत जितने भी 8 साल से जितने भी अवार्डीज आज देश के अंदर हमको मिला है, अवार्डी का नाम सुन के ऐसे सीना फूक जाता है, क्योंकि काबिलियत के ऊपर उन्हें मिल रहा है, बल्कि किसी का रिकमेंड से नहीं मिला, नहीं बेचे गया। ये आज भारत सरकार की एक क्रेडिबिलिटी बन चुका है। जैसे खादरी साहब ने कहे रहते कि मुझे सुबह फोन आया कि किसी को मत बताओ, नहीं तो वरना पहली सरकार में जो देने वाले थे, जो दिलाने वाले थे, सबको 1 महीना पहले पता चलता था कि इनको अवार्ड मिलने वाला है। लेकिन आज वो सरकार में न मैं मंत्री बना तो मेरे 12 घंटे से पहले मुझे पता नहीं था। जब अवार्ड मिल रहा है तो 12 घंटे से पहले किसी को पता नहीं। जो आज की सरकार इसमें माहिर है, इसी के लिए बीदर को, खासकर को बिदरी वर्क्स को हमारा खादरी साहब के जरिए आज पद्मश्री अवार्ड मिला। पूरा बीदर वासियों को मैं सरकार की ओर से खास करके खादरी साहब का और जो बिदरी वर्क्स के जितने भी हमारा आर्टिशियन है, उन सभी को मैं आपको बहुत बहुत दिल से गहराइयों से मैं अभिनंदन और धन्यवाद देता हूँ। आज देश के अंदर फर्क साफ दिख रहा है। कैसे फर्क दिख रहा है? आज हमारा खादरी साहब को पद्मश्री अवार्ड मिलने के बाद सबको यकीन हुआ ये अगर मोदी सरकार नहीं रहता तो हमारा खादरी साहब को ये बड़ी मुमकिन नहीं था कि ये मिल सकता था। आज फर्क साफ दिख रहा है। दुनिया के अंदर भारत का कौन सा मकाम पर हमने है, आज साफ दिख रहा है कि हमारा वजीर अहमद का वजह और उनका नेतृत्व दुनिया में कैसे उनको देखा जा रहा है। आज भारत के लिए दुनिया के अंदर जो 2 वैक्सीनेशन डोज बना तो भारत का गौरव साफ दिख रहा है दुनिया में कि भारत का गौरव सबसे ऊंचा हो गया। आज भारत दुनिया का सबसे अच्छा अर्थव्यवस्था यानी इकोनॉमिक्स ऑफ द कंट्री इज मोस्ट स्टेबल इन द वर्ल्ड। दुनिया के अंदर भारत का आज जो अर्थव्यवस्था है कोई देश का नहीं है, ना अमेरिका है, ना इंग्लैंड है, ना चाइना का है, ना जर्मनी का है, ना इटाली का है, ना जापान की है, क्योंकि इस साल भारत 7% जीडीपी पर, इसके कारण भारत के सभी नागरिकों का योगदान और उनका परिश्रम स्पष्ट साफ दिख रहा है दुनिया के अंदर। और आने वाला 25 साल है ना तरस रहे हैं, तो इसी के लिए देश का नेतृत्व बहुत बड़ा मजबूत चाहिए। मजबूत इसलिए चाहिए कि सभी नागरिकों के एक साथ में विश्वास में लेकर के काम में लगा करके विश्वास भर के देश का उन्नति के लिए, देश का अर्थव्यवस्था बढ़ाने के लिए और सबका भाईचारा, सुकून और शांति के लिए देश को नेतृत्व मजबूत बहुत जरूरी है। जिस देश में नेतृत्व कमजोर होती है तो वहां की समाज बिखरा होती है।
इसी के लिए जैसे उदाहरण, ये घर का मुखिया अगर ठीक नहीं रहा तो घर एकदम बिखरा बिखरा होता है। अगर घर का मालिक यानी एक मुखिया अगर मजबूत काबिलियत रहा तो सभी घर के सदस्यों को, परिवार के सदस्यों को ये एक मजबूत परिवार बनाने में सक्षम होता है। वही तरीके से देश का नेतृत्व भी उतना ही मजबूत। आज इसके लिए हम सब एकदम गौरव महसूस कर रहे हैं कि भारत के नेतृत्व एक मजबूत इंसान के हाथ में है। इसी के लिए आज चीना जैसा, अमेरिका जैसा, रसिया जैसा अनेक बड़े बड़े देश, विकासशील देश आज कुछ भारत कह रहा है तो भारत की आवाज सुनती है, केवल सुनती ही नहीं बल्कि अमल भी करती है। इसी के लिए आज भारत का मार्केट आने वाला दिनों में आज जो अपॉर्चुनिटीज है, इससे 100 दुगनी अपॉर्चुनिटीज आने वाला 25 साल में मिलने वाला है। मैं सभी नौजवानों को मैं कहता हूं कि आप आने वाला 25 साल के अंदर भारत सबसे बड़ा मजबूत अर्थव्यवस्था होने जा रहा है। यानी हम सबको आज जो कमाई हमारे को 1 लाख रुपया है, तब 42 लाख रुपए हर नागरिक का कमाई हो जाएगी। और आज भारत का अर्थव्यवस्था जो इकोनॉमिक्स है 3.5 ट्रिलियन, आने वाला 2025 तक 5 ट्रिलियन का सपना देकर के हम लोग आगे बढ़ रहे हैं। 2047 में भारत की अर्थव्यवस्था 42 ट्रिलियन डॉलर की हो जाएगी। यानी देश के जितने नागरिक हैं उन सभी नागरिकों को काम करने का मौका, हाथ को काम, भारत सरकार उस लक्ष्य को लेकर के जा रहा है। इसी के लिए 8 साल से साफ फर्क दिख रहा है। इसी के लिए आज दुनिया भर में भारत की गुणगान हो रहा है, भारत की वाहवाही हो रहा है, भारत की लोगों की अहमियत बढ़ गई है। वरना 2014 से पहला हमारा पासपोर्ट को कोई अनदेखी जैसे देखी जाती थी। आज भारत की पासपोर्ट दुनिया भर में एक गौरव की दृष्टि से देखा जा रहा है। यही देश को नेतृत्व चाहिए। इस नेतृत्व के कारण आज सामान्य लोगों को ऐसे पद्मश्री, पद्म भूषण, पद्म विभूषण, भारत रत्न जैसे अवार्ड जिसके पास काबिलियत है, जिन्होंने सेवा किया है। प्रिय जिलाधीश गोविंद रेड्डी जी, एसपी साहब डेका किशोर बाबू जी, शिल्पा मैडम जी, और 2 PhD हैं हमारे पास, डॉक्टर बलबीर सिंह जी और डॉक्टर अब्दुल कदीर जी। साथ में हमारे हज कमेटी के चेयरमैन रऊफुद्दीन कचेरीवाला जी, शाहीन पटेल जी, सूर्यकांत नागमालपल्ली जी, आसिफुद्दीन जी और मंच पर उपस्थित सभी मेरे दोस्त और भाइयों और बहनों, बड़ी खुशी की बात है, बीदर में पहली बार किसी को पद्मश्री अवार्ड मिला और इसके लिए कारणीभूत है हमारे भगवंत कुमार साहब। भगवंत कुमार साहब के मिनिस्ट्री का नाम है न्यू एंड रिन्यूएबल एनर्जी। तो जब न्यू एंड रिन्यूएबल एनर्जी है तो उन्हें हरदम खोज करते हैं कि किधर से हमको एनर्जी मिलेगी, और उनको मालूम हो गया कि बीदर से एनर्जी मिलना है तो बीदर का नाम और बिजली कला का नाम पूरे विश्व में होना चाहिए। इसलिए उन्होंने बिजली काम के कारीगर जनाब रशीद अहमद खादरी साहब को पद्मश्री अवार्ड दिलाया। उसके लिए तमाम बीदर की जनता की ओर से मैं उनका हार्दिक आभार प्रकट करता हूँ। जैसा कि आप सभी जानते हैं, बिजली काम बहुत ही मुश्किल काम है। इन दिनों में बिजली काम के अंदर जो धातु उपयोग होती चांदी, उसका भी भाव बहुत बढ़ गया है, महंगाई बहुत बढ़ गई है। मेरा बिजली कारीगरों से बहुत नज़दीक का संबंध है, क्योंकि पिछले 50 सालों से उनको जो चांदी सप्लाई होती है गवर्नमेंट की तरफ से, वो मैक्सिमम हम सप्लाई करते हैं। तो उनकी तकलीफ़ें, उनकी क्या परेशानी है, वो अच्छी तरह से मालूम है। जैसा कि हमारे शाहीन पटेल साहब ने कहा कि उनके तरफ तवज्जो देना बहुत ज़रूरी है।
बिजली कॉलोनी की हालत बहुत खस्ता हो गई है, उस कॉलोनी को एक अच्छा रूप देना चाहिए। हमारे पास सेंट्रल गवर्नमेंट पर फंड काफ़ी है। हमारे खोबा साहब कोशिश करके और ज़्यादा फंड लाकर इन बिजली कारीगरों की जो मूलभूत समस्याएं हैं उनको अगर साकार करेंगे तो बिजली कारीगर जिंदगी भर उनके आभारी रहेंगे। और जैसा कि आप सभी जानते हैं, आजकल जो पद्मश्री, पद्म विभूषण, पद्म भूषण, भारत रत्न अवार्ड दिए जा रहे हैं, वो लोगों को ढूंढ ढूंढ के दिए जा रहे हैं, न किसी की रिपोर्ट से दिए जा रहे हैं, न किसी के चापलूसी से ये काम होता है। जो हकीकत में उसका मालिक है, जो हकीकत में उसके काबिल है, उन लोगों को हमारी मोदी गवर्नमेंट चुन चुन कर उनका सम्मान दे रही है। मैं उन सभी कारीगरों का और कलाकारों का, रशीद अहमद खादरी रिप्रेजेंटेटिव है उनके, तमाम बिजली कारीगरों को इस अवसर पर मुबारकबाद देते हुए मुझे इस अवसर पर 2 शब्द बोलने का जो मौका दिया गया उसके लिए मैं उनका हार्दिक आभार प्रकट करता हूँ। धन्यवाद। वादा किया था, मुझे याद है वो क्लिप आज भी YouTube पर है, और ये इस देश के वो पहले प्रधानमंत्री हैं जिन्होंने बीदर के साथ इंसाफ किया। उनका पहला शब्द था कि मैं बिदरी हैंडीक्राफ्ट के लिए जो चाहे वो काम करूंगा, तुम प्रपोजल्स मेरे पास भी जाओ। जब भी बीदर का कोई शख्स उनसे मिलता है तो मैंने सुना है कि वो यही कहते हैं कि वो बिदरी क्राफ्ट के बारे में क्या काम करते हैं। यहाँ तक कि हमारे मिनिस्टर साहब से भी जब भी मिलते हैं तो वो बिदरी हैंडीक्राफ्ट के बारे में पूछते हैं। मेरी मुलाकात यहाँ हमारे स्टेट के साबिक़ा चीफ सेक्रेटरी मोहतरमा श्रीमती रत्ना प्रभा साहिबा से भी बहुत करीबी थी, तब भी मैंने यही बात रखा तो उन्होंने भी यही कहा। लेकिन हमारी बदनसीबी ये कि हम कोई अच्छा प्रपोजल उस मकसद को लिए हुए आज तक रखने से खासिर रहे, बस इस क्राफ्ट को सियासी मंच पर हमने इस्तेमाल किया। मुझे गलत ना कहें, आइए तगवदू करें इस क्राफ्ट को जिंदा रखने के लिए। ये वाहिद दुनिया का वाहिद क्राफ्ट है जो अपने शहर की पहचान इंटरनेशनल लेवल पर, आलमी सतह पर कराता है। बीदर की पहचान बिदरी क्राफ्ट के नाम से। कोई शख्स शायद नहीं रख लेता होगा अपना नाम इंटरनेशनल मंच पर जाके, फला फला अब्दुल खदीर बिदरी ऐसा, लेकिन ये क्राफ्ट आपको पहचान देता है, ये आपको जिंदा रखता है नेशनल इंटरनेशनल लेवल पर। आइए थोड़ी देर के लिए हम इसके लिए काम करें। हालिया अरसे में मैंने भी बहुत कोशिशें की कि नया जनरेशन, नई पौध इस क्राफ्ट को सीखे। आज ही मेरी बात, मुझे सुबह से सलीम साहब ने घेरे रखा है, मेरे नाश्ते से लेकर अब तक मैं उन्हीं के साथ कैद रहा। वो यही सोच रहे कि मैं कोई एक ऐसा प्रपोजल मिनिस्टर साहब के सामने रख सकूं जिससे ये क्राफ्ट में नई कौम, नई पैदावार, नए लोग, न्यू जनरेशन यूथ आए। बहुत सारे ITI कोर्सेस हैं, डिप्लोमा कोर्सेस हैं, लेकिन इस क्राफ्ट के लिए कोई कोर्सेस नहीं है। हमारी आज बात हुई तो उसी के लिए कि कम से कम ये क्राफ्ट के लिए बीदर में गवर्नमेंट ITI में एक कोर्स स्टार्ट किया जाए, या कोई एक ऑर्गेनाइजेशन ले इसका बेड़ा उठाए। अभी जैसे सुबह में ही हमारे सलीम साहब के भाई को MP साहब ने, मिनिस्टर साहब ने हुक्म दिया कि 1 साल के लिए कोई क्राफ्ट सीखना चाहते हैं तो गवर्नमेंट के एक्सपेंडिचर पे विथ स्टाइपेंड के ये क्राफ्ट सिखाया जाएगा, एक कोर्स ऐसा डिजाइन करेंगे। मैं किसी और काम के लिए MP साहब को इतना सोचते हुए नहीं देखा जो इस क्राफ्ट के लिए वो सोच रहे हैं। बीदर की धरती अजीम धरती है, एक बहुत अजीम सपूतों को पैदा की है, जिसमें से भगवंत खोबा जी भी एक है। आज तक बीदर ने कई MP देखे, कई मिनिस्टर्स बाहर के गुलबर्गा वगैरह के भी यहाँ आकर गए, बहुत सारे वादे किए, लेकिन वादे सिर्फ वो लफ्जी रहे। ये पहली हुकूमत है, पहले अशखास हैं जो इस क्राफ्ट के लिए दर्द रखते हैं। यही वजह है, मैं तो समझा था कि आज बीदर उमड़ कर महमूद गावान के मदरसे में होगा। ये प्रोग्राम आज का उन्होंने अपने लिए नहीं रखा, आप लोगों के लिए। आज बीदर को तो खुशियां मनाना चाहिए, हर गली में फटाके, हर गली में फूल बिखेरना चाहिए कि बीदर को पद्मश्री
जैसा अजीम अवार्ड मिला है। गौरतलब बात है साथियों, यह अवार्ड छोटी मोटी कोई बात नहीं है। आज ये रशीद साहब जब भी इनको पुकारा जाएगा, सरकार भी जब मुखातिब करेगी, कोई ऑफिसर भी मुखातिब करेगा, तो उन्हें पद्मश्री जनाब शाह रशीद अहमद खादरी साहब के नाम से मुखातिब करेगा। ये अवार्ड बहुत सारे फैसिलिटीज भी रखता है। ये मंच वो मौके के लिए नहीं है, लेकिन मैं इसकी अहमियत को उजागर करने के लिए कह रहा हूँ। और ये पर्सनालिटी की जो खिदमात हैं इस क्राफ्ट के लिए, उसको बहुत कम ही जानता हूँ। रशीद साहब से मेरी बहुत कम मुलाकातें रही, लेकिन उनको दूर से मैं पढ़ता ज़रूर रहा है, क्योंकि उनको अक्सर अखबारों की जीनत बनते क्राफ्ट को बेंगलोर में, दिल्ली में प्रेजेंट करते मैंने देखा है। आइए, आपके नाम को अजीम बनाते हुए ये शख्सियत ने एक बहुत बहुत बड़ा मुकाम दिया है, और हम थोड़ी देर के लिए ठहर कर अपनी जोरदार क्लैप्स के साथ इनको सम्मानित करें। इससे पहले के एडमिनिस्ट्रेशन इनको सम्मानित करे, मिनिस्टर साहब सम्मानित करेंगे। मैं तमाम को दावत देता हूं, 1 मिनट के लिए उठिए और जोरदार। ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಮತ್ತು ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಜಿಲ್ಲಾ ಘಟಕ ಬೀದರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಸಾವಿತ್ರಿಬಾಯಿ ಫುಲೆ ಜನ್ಮ ದಿನಾಚರಣೆ, ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಜಿಲ್ಲಾ ಮಟ್ಟದ ಶೈಕ್ಷಣಿಕ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿ, ಸರ್ಕಾರಿ ನೌಕರರ ಸಮುದಾಯ ಭವನದ ಅಂಗಳದ ರಸ್ತೆ ನಿರ್ಮಾಣಕ್ಕಾಗಿ 5 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ತನ್ಮೂಲಕ ಸಮುದಾಯ ಭವನದ ಅಂಗಳ ಸುಂದರೀಕರಣಕ್ಕೆ ಸಹಕಾರ ನೀಡುತ್ತೇನೆ ಎಂದು ವೇದಿಕೆ ಮೇಲೆ ಘೋಷಣೆ ಮಾಡಿದರು. ಹಿಂದೆ ಮಹಿಳೆಯರಿಗೆ ಶಿಕ್ಷಣ ಅಂದರೆ ದೂರದ ಬೆಟ್ಟವಾಗಿತ್ತು. ಅಂಥ ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಧೈರ್ಯದಿಂದ ಮನೆಯಿಂದ ಹೊರಗೆ ಸಾಗಿ ಹಲವಾರು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಮಹಿಳೆಯರ ಕೈ ಬಲಪಡಿಸಿದರು ಎಂದು ರಹೀಂ ಖಾನ್ ಅವರು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿಲ್ಪಾ ಎಂ ಅವರು ಮಾತನಾಡಿ, ಮನೆಯಲ್ಲಿ ಮಹಿಳೆ ಶಾಲೆ ಕಲಿತರೆ ಇಡೀ ಕುಟುಂಬವೇ ಶಿಕ್ಷಣ ಪಡೆದಂತೆ. ಹಾಗಾಗಿ ಮಹಿಳೆಯರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಕೆಲವೇ ದಿವಸಗಳಲ್ಲಿ SSLC ಪರೀಕ್ಷೆಗಳು ಕೂಡ ಬರ್ತಾ ಇವೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ತರುವ ನಿಟ್ಟಿನಲ್ಲಿ ಶಿಕ್ಷಕಿಯರು ಶ್ರಮಿಸಬೇಕೆಂದು ಸಲಹೆ ನೀಡಿದರು. ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ಮಾತನಾಡಿ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಇಂದು ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ. ಸಾರಿಕಾ ಗಂಗಾ ಹಾಗೂ ಶ್ರೀಮತಿ ಭುವನೇಶ್ವರಿ ಅವರ ಕಠಿಣ ಪರಿಶ್ರಮ ಹಾಗೂ ಅವರ ತಂಡದ ಸಹಕಾರದಿಂದ ಸಂಘವು ರಾಷ್ಟ್ರಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಫೆಬ್ರವರಿಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಸರ್ಕಾರಿ ನೌಕರರ ಹೋರಾಟ ಜರುಗಲಿದೆ. ಸುಮಾರು 5 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಕೇಂದ್ರಕ್ಕೆ ಸರಿಸಮವಾದ ವೇತನ ನೀಡಬೇಕು, NPS ರದ್ದತಿ ಮಾಡಬೇಕು ಹಾಗೂ ಕ್ಯಾಶ್ಲೆಸ್ ಚಿಕಿತ್ಸೆ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವ ಧನಾತ್ಮಕ ಅಭಿಪ್ರಾಯ ತಿಳಿಸಿದೆ. ಹೀಗಾಗಿ ನಾವೆಲ್ಲರೂ ಸೇರಿಕೊಂಡು ನೌಕರರ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸೋಣ, ಹೋರಾಡೋಣ ಎಂದು ಗಂದ್ಗೆಯವರು ತಿಳಿಸಿದರು. ಸಂಘದ ಬೀದರ್ ಜಿಲ್ಲಾಧ್ಯಕ್ಷೆ ಸಾರಿಕಾ ಗಂಗಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘದ ಕಾರ್ಯವ್ಯಾಪ್ತಿ ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ರಾಷ್ಟ್ರವ್ಯಾಪಿ ಪಸರಿಸಲು ಪ್ರಯತ್ನ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಒಟ್ಟು 14 ರಾಜ್ಯಗಳ ಶಿಕ್ಷಕಿಯರು ಧನಾತ್ಮಕ ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲದೆ ಬೀದರ್ ಜಿಲ್ಲೆಯಲ್ಲಿ ಸಂಘದ ವತಿಯಿಂದ ಕವಿಗೋಷ್ಠಿ, ಯೋಗ ಶಿಬಿರ, ಪರಿಸರ ದಿನ, ವಿದ್ಯಾರ್ಥಿಗಳಿಗೆ ತರಬೇತಿ ಕಮ್ಮಟಗಳು, ಕಾರ್ಯಾಗಾರಗಳು ನಡೆಸಲಾಗಿದೆ ಎಂದು ತಿಳಿಸಿದರು. ಸಾಹಿತಿ ಪಾರ್ವತಿ ಸೋನಾರೆ ಸಾವಿತ್ರಿಬಾಯಿ ಫುಲೆ ಜೀವನ ಮತ್ತು ಆದರ್ಶಗಳನ್ನು ಕುರಿತು ವಿಶೇಷ ಉಪನ್ಯಾಸವನ್ನು ಕೂಡ ನೀಡಿದರು. ಸಾವಿತ್ರಿಬಾಯಿ ಫುಲೆ ಹಾಗೂ ಜ್ಯೋತಿಬಾ ಫುಲೆ ಪ್ರಶಸ್ತಿಯನ್ನು ಜಿಲ್ಲೆಯ 8 ತಾಲೂಕಿನ ಸುಮಾರು 50 ಜನ ಸಾಧಕರಿಗೆ ನೀಡಿ ಗೌರವಿಸಲಾಯಿತು. ಭಾನುಪ್ರಿಯ ಅರಳಿ ನಾಡಗೀತೆಯನ್ನು ನಡೆಸಿಕೊಟ್ಟರು. ನರಸಮ್ಮ ಪಾಟೀಲ್ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಸಂಜುಕುಮಾರ್ ಸೂರ್ಯವಂಶಿ, ಸಲೀಂ ಪಾಷಾ, ಅಕ್ಷರ ದಾಸೋಹ ಯೋಜನಾಧಿಕಾರಿ ಗೀತಾ ಗಡ್ಡಿ, ವಿಷ್ಣುಕಾಂತ್ ಠಾಕೂರ್, ಶಾಂತಾದೇವಿ ಬಿರಾದರ್, ಸುಮತಿ ರುದ್ರ, ಡಾಕ್ಟರ್ ವೈಶಾಲಿ ವಿಜಯಲಕ್ಷ್ಮಿ ಸೋಲಾಪುರೆ, ಸುಂದರ್ರಾಜ್, ಮೀನಾ ಕುಮಾರಿ, ಸತ್ಯವತಿ, ವಿದ್ಯಾವತಿ ಸೋಲಾಪುರೆ, ಮಹೇಂದ್ರ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಹಾಜರಿದ್ದರು. 8 ತಾಲೂಕಿನ ಸಂಘದ ಪದಾಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ರೋಡ್ 5 ಲಕ್ಷದ ರೋಡ್ ಮಾಡಬೇಕಂತ 100% ಯಾಕಂದರೆ ಬೀದರ್ನಲ್ಲಿ 70 ಕರೋಡ್ ರೋಡ್ ಕೆಲಸ ಆಗಿದೆ. ಈಗ ನಡೀಲಿದೆ. ಈಗ ಆಲ್ರೆಡಿ 40 ಕರೋಡ್ದು ಆಗಿದೆ. ಈಗ 30 ಕೋಟಿ ಕೆಲಸ ಬ್ಯಾಲೆನ್ಸ್ ಇದೆ. ಇವರು ಬರೀ 5 ಲಕ್ಷ ಅಂತ ಹೇಳಿದ್ದಾರೆ. 100% ಯಾಕಂದರೆ ಯಾವಾಗಲೂ ಈ ಫಂಕ್ಷನ್ ಹಾಲ್ ಸುಮಾರು ಬಡವರು ಬಂದರು, ಸುಮಾರು ಆರ್ಗನೈಸೇಷನ್ ಯಾರ್ಯಾರು ಬರ್ತಾರೆ ಅವರಿಗೆ ಮೋಸ್ಟ್ಲಿ ಅರ್ಧ ಫ್ರೀ ಇನ್ನೊಂದು ಸ್ಕೀಮ್ ಇದೆ. ಅವರ ಇದು ಇಲ್ಲದ ಒಂದು ಸಿಗ್ಬೇಕಂದ್ರೆ
30,000 11 ಲಕ್ಷ ತನಕ ಒಂದು ಫಂಕ್ಷನ್ ಹಾಲ್ ಬೇಕಾದ. ಇಲ್ಲಿ ಒಂದು ಹೆಮ್ಮೆ ಇದೆ ಎಲ್ಲರಿಗೆ ಏನಂತ, ಇಲ್ಲಿ ನಮಗೆ ಒಳ್ಳೆ ಕಾರ್ಯಕ್ರಮಕ್ಕೆ ರಾಜೇಂದ್ರ ಸರ್ ಅವರ ಅಸೋಸಿಯೇಷನ್ ಅವರು ಒಂದು ಒಳ್ಳೆ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶಿಕ್ಷಕಿಯರನ್ನು ನಾವು 21ನೇ ಶತಮಾನದಲ್ಲಿ ಸುಮಾರು ಸಂಖ್ಯೆ ಬರ್ತದೆ. ಆ 19ನೇ ಶತಮಾನದಲ್ಲಿ ಯಾವಾಗ ಮಹಿಳಾ ವಿಚಾರ ಸ್ವಾತಂತ್ರ್ಯ ಅದನ್ನೆಲ್ಲ ಬಗ್ಗೆ ಒಂದು ಯಾವುದೇ ಒಂದು ವಿಚಾರಣೆ ಇರಲಿಲ್ಲ. ಆ ಟೈಮಲ್ಲಿ ಅವರು ಬಂದಿದ್ದಾರೆ. ಒಂದು ಮಹತ್ವಪೂರ್ಣವಾದ ಅವರ ಜೀವನ ಮತ್ತು ಅವರ ಆದರ್ಶ ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ನೀಡಬೇಕು. ಈಗ ಹತ್ತಿರದಲ್ಲಿ ನಿಮಗೆ ಸುಮಾರು ಜನ ಇಲ್ಲಿ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಅಂತ ಹೇಳ್ತದೆ. ಹತ್ತಿರದಲ್ಲಿ SSLC ಎಕ್ಸಾಮ್ಸ್ ಬರ್ತಾ ಇದೆ, ಮಾರ್ಚಲ್ಲಿ ಕಾಸಿವೆ. ನೀವೆಲ್ಲರೂ ನಿಮಗೆ ಕಾರ್ಯ ಈ ಸಲ ಬೀದರಲ್ಲಿ ಜಿಲ್ಲೆಯಲ್ಲಿ ಒಳ್ಳೆಯ ಫಲಿತಾಂಶ ಕೊಟ್ಟರೆ ನಮಗೆ ಅದು ತುಂಬ ಸಂತೋಷ ಆಗ್ತದೆ ಅಂತ ಹೇಳಿ ಮಾತನ್ನು ಮುಗಿಸಿದ್ದೇನೆ. ಭುವನೇಶ್ವರದಲ್ಲಿ ಜೋರಾಗಿ ಚಪ್ಪಳ ಜೊತೆ ಇನ್ನೊಂದು ಖುಷಿ ಏನಂದ್ರೆ ಈ ಸಾಹಿತ್ಯ ಸಂಘಟನೆಯ ಇಬ್ಬರು ಪ್ರಮುಖರು ಇವತ್ತು ದಿವಸ ನಮ್ಮ ಸರ್ಕಾರ ಉಪಸಂಘ ಜೊತೆಯಲ್ಲಿ ಕೂಡ ಇದ್ದಾರೆ. ನಮ್ಮ ಭಾರತಪ್ರಿಯ ಹಳ್ಳಿಯವರು ಮತ್ತೆ ಶ್ರೀಮತಿ ದೀಪಾ ಮೇಡಮ್ ಅವರು ಮನೆಯಲ್ಲಿರ್ತಕ್ಕಂಥ ಏನು ಮೋದಿಯವರ ಕಾರ್ಯಕ್ರಮ ಸೇಡಂದಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಆ ಒಂದು ಕಾರ್ಯಕ್ರಮದಲ್ಲಿ ನಾಡಿಗೀತೆಯನ್ನು ಹಾಡಲಿಕ್ಕೆ ಸಾಹಿತ್ಯ ಸಂಘಟನೆ ತಮ್ಮ ಒಂದು ಪ್ರಮುಖರು ಮತ್ತು ಜಿಲ್ಲಾ ಸರ್ಕಾರಿ ಉಪಸಂಘದ ಪದಾಧಿಕಾರಿಗಳು ಅವರಿಗೆ ಜೋರ ಚಪ್ಪಳಿ ಜೊತೆಲಿ ಈ ಕಾರ್ಯಕ್ರಮಕ್ಕೆ ನಾವು ಬಹಳ ಜನ ಹೆಣ್ಮಕ್ಳು ಬರ್ತಾರೆ. CS ಮೇಡಮ್ ಭೇಟಿ ಮಾಡಕ್ಕೆ ಹೋಗಿದ್ದೆವು. ಮೇಡಮ್ ನಾವು ಬರಬೇಕು, ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡಬೇಕು, ಅವರೆಲ್ಲರೂ ಕೂಡ ತಮ್ಮ ಬರುವಿಕೆಗೆ ಕಾಯ್ತಾ ಇರ್ತಾರೆ. ಅವರು ಮೇಡಮ್ ಕೂಡ ಹೆಣ್ಮಕ್ಳು ಕಾರ್ಯಕ್ರಮಕ್ಕೆ ಕೂಡ ಬಂದಿದ್ದು. ಆ ಕಾರ್ಯಕ್ರಮಕ್ಕೂ ಕೂಡ ನಾವು ಜಿಲ್ಲಾ ಸರ್ಕಾರ ಉಪಸಂಘ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಮತ್ತೆ ಇವತ್ತು ಕೂಡ ಸರ್ಕಾರ ಉಪಸಂಘದ ಭವನ ಈ ಸಾಹಿತ್ಯ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾನು ಕೂಡ ಇಷ್ಟಪಡ್ತಾ ಇದ್ದೀನಿ. ಅಂತ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ರೈನ್ ಕನ್ಸರ್ನ್ ನಾವು ಎನಿಸ್ಕೊಂಡೆ ಈ ಫ್ರಂಟದಲ್ಲಿ ಇರ್ತಕ್ಕಂಥ ಒಂದು ಇದಕ್ಕೆ ನಿಮ್ಮ ಒಂದು 5 ಲಕ್ಷ ಅನುದಾನದಲ್ಲಿ CC ರೋಡ್ ಮಾಡಿಕೊಡ್ಬೇಕಂತ ಕೇಳ್ಕೊಂಡಾಗ ಇವಾಗ ತಾನೇ ಅವರು PSR ಅವರಿಗೆ ಫೋನ್ ಮಾಡಿ 5 ಲಕ್ಷ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಮ್ಮ ಸಾರಿಗಳು ಚಪ್ಪಳ ಮಾತ್ರ ಅಭಿನಯಿಸಬೇಕಂತ ಕೇಳ್ಕೊತಾ ಇದೊಂದು 2 ಪಾಯಿಂಟ್ಸು. ಈಗ ನಮ್ಮಿಂದ ಪ್ರಮುಖ ಇರ್ತಕ್ಕಂಥ 3 ಬೇಡಿಕೆಗಳು. ಒಂದು ಕೇಂದ್ರಕ್ಕೆ ಸರಿಸಮಾನ ವೇತನ, MPS ಅನ್ನು ರದ್ದು ಮಾಡೋದು, ಮತ್ತೆ ನಮ್ಮ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಇವೆಲ್ಲರ ಮೂರು ಕೆಲಸಗಳಿದ್ದಾವಲ್ಲ. ಫೆಬ್ರವರಿ ಕೊನೆಯ ವಾರದಲ್ಲಿ ರಾಜ್ಯ ಮಟ್ಟದ ಮಹಾಸಮ್ಮೇಳನ ಬೆಂಗಳೂರಿನ ಅರಮನೆ ಮೈದಾನ ನಡೀತಾ ಇದೆ. ನಾವು 5 ಲಕ್ಷ ಎಂಪ್ಲಾಯಿಗಳಲ್ಲಿ ಸೇರ್ತಾ ಇದ್ದೀವಿ. ನಿಮ್ಮ ಪ್ರಮುಖವಾದ 3ನೇ ಬೇಡಿಕೆ ಇದಾವಲ್ಲ, ಕೇಂದ್ರಕ್ಕೆ ಸರಿಸಮಾನ ವೇತನ ಮತ್ತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, MPS ಅನ್ನು ಕೂಡ ರದ್ದು ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಒತ್ತಡದಲ್ಲಿ ಮಾನ್ಯ ಮುಖ್ಯಮಂತ್ರಿಯನ್ನು ಕರೆಸಿ ಆ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರದ ಸಂಘದ ಈ 3 ಪ್ರಮುಖ ಬೇಡಿಕೆಗಳನ್ನು 101% ಈಡೇರಿಸಿ ಅಂತೇಳಿ ಸ್ಪಷ್ಟವಾದ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ. ಇವೆಲ್ಲರೂ ಜೋರ ಚಪ್ಪಲ ಆಗಬೇಕು. ಈ ನಿಮ್ಮ ಜೀವನಮಾನದಲ್ಲಿ ಈ ಥರ ಅವಕಾಶಗಳು ಇದ್ದರೆ ನನಗೆ ಸವಲತ್ತುಗಳು ಕೂಡ ಕೊಡ್ತಕ್ಕಂಥ ಎದುರಿಸಿ ಆಗಿಲ್ಲ. ಫಸ್ಟ್ ಟೈಮ್ ಈ ಥರ ಆಗ್ತದೆ ಅಂತ ಹೇಳ್ತಾ ಇಡೀ ರಾಜ್ಯದ 25 ಜಿಲ್ಲೆಗಳ ಪತ್ರಿಕಾ ಭವನಗಳ ನಿರ್ವಹಣೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುತ್ತಿದ್ದು, ಬೀದರ್ ಜಿಲ್ಲೆಯಲ್ಲೂ ಸಹ ಈಗಾಗಲೇ ಉದ್ಘಾಟನೆಗೊಂಡಿರುವ ಪತ್ರಿಕಾ ಭವನ ನಿರ್ವಹಣೆ ಜವಾಬ್ದಾರಿಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಒಪ್ಪಿಸಬೇಕೆಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಘದ ಜಿಲ್ಲಾ ಉಸ್ತುವಾರಿ ಹೊತ್ತಿರುವ ಭವಾನಿ ಸಿಂಗ್ ಠಾಕೂರ್ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡ 5ನೇ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. ಬೀದರ್ ಜಿಲ್ಲೆಯ ಪತ್ರಿಕಾ ಭವನ ನಿರ್ಮಾಣಕ್ಕಾಗಿ ಜಿಲ್ಲೆಯ ಅನೇಕ ಜನ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಕೂಡ ಅನುದಾನ ನೀಡಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮನವಿ ಮೇರೆಗೆ ಅನುದಾನ ನೀಡಿರುವ ಬಗ್ಗೆ ದಾಖಲೆಗಳು ಕೂಡ ಇರುತ್ತವೆ. 2018ರಲ್ಲಿ ಭವನ ನಿರ್ಮಾಣ ಸಂದರ್ಭದಲ್ಲಿಯೂ ಸಹ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮೇಲ್ವಿಚಾರಣೆ ಮಾಡುವುದು, ಆಡಳಿತಾತ್ಮಕ ಮಂಜೂರಿ ಕೊಡಿಸಲು ಸಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಾಗ ಸಂಘಕ್ಕೆ ನಿರ್ವಹಣೆ ಜವಾಬ್ದಾರಿ ನೀಡಲು ಜಿಲ್ಲಾಡಳಿತ ಮೀನಾಮೀಷೆ ಎಣಿಸುವುದು ಸರಿಯಿಲ್ಲ. ಬೇರೆ ಜಿಲ್ಲೆಗಳ ವರದಿ ಆಧರಿಸಿ ಇಲ್ಲಿಯೂ ಸಹ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನಿರ್ವಹಣೆ ಜವಾಬ್ದಾರಿ ನೀಡಬೇಕೆಂದು ಪುನರುಚ್ಚರಿಸಿದರು. ಫೆಬ್ರವರಿ 4 ಹಾಗೂ 5ರಂದು ವಿಜಯಪುರದಲ್ಲಿ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೆಯುತ್ತಲಿದ್ದು, ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಹೊಂದಿರುವ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಭಾಗವಹಿಸಬೇಕೆಂದು ಠಾಕೂರ್ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು. ಅಧ್ಯಕ್ಷತೆ ವಹಿಸಿದ್ದ
ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಬಸವರಾಜ್ ಕಾಮಶೆಟ್ಟಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ದೀಪಕ್ ಮನ್ನಳ್ಳಿ, ಜಿಲ್ಲಾ ಉಪಾಧ್ಯಕ್ಷರಾದ ನಾಗಶೆಟ್ಟಿ ಧರಂಪುರ್ ಮಾತನಾಡಿದರು. ಇದೇ ವೇಳೆ ಔರಾದ್ ಹಾಗೂ ಚಿಡುಗುಪ್ಪದಲ್ಲಿ ಭವನ ನಿರ್ಮಾಣಕ್ಕೆ ನಿವೇಶನ ನೀಡಲು ಮುಂದಾಗಿರುವ ಅಲ್ಲಿಯ ತಾಲೂಕಾ ಆಡಳಿತ ಹಾಗೂ ತಾಲೂಕು ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಸಭೆಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿರಾಜ್, ಸಂಘದ ಜಿಲ್ಲಾ ಕಾರ್ಯದರ್ಶಿ ಸುನಿಲ್ ಕುಲಕರ್ಣಿ, ಔರಾದ್ ತಾಲೂಕಾಧ್ಯಕ್ಷ ರವೀಂದ್ರ ಮೊಕ್ತೇದಾರ್, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಶಿವಪೂಜೆ, ಚಿಡುಗುಪ್ಪ ತಾಲೂಕಾಧ್ಯಕ್ಷ ನವೀನ್ ಕುಮಾರ್ ಗಂಜಿ, ಪ್ರಧಾನ ಕಾರ್ಯದರ್ಶಿ ಮುಸ್ತಫಾ ಖಾದ್ರಿ, ಜಿಲ್ಲಾ ಕಾರ್ಯಕಾರಿ ಸದಸ್ಯರಾದ ಹಾಜಿ ಪಾಷಾ, ಗೋಪಿಚಂದ್ ತಾಂದಳೆ, ಜಾರ್ಜ್ ಫರ್ನಾಂಡಿಸ್, ಸಂತೋಷ್ ಚೆಟ್ಟಿ, ಶರದ್ ಘಂಟೆ, ಅನಿಲ್ ಕುಮಾರ್ ಕುಲಕರ್ಣಿ ಸೇರಿದಂತೆ ಅನೇಕರು ಸಭೆಯಲ್ಲಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೊಹಮ್ಮದ್ ಗವಾನ್ ಮದ್ರಸಾದಲ್ಲಿ ಶಾ ರಶೀದ್ ಅಹಮದ್ ಖಾದ್ರಿ ಅವರಿಗೆ ಗೌರವ ಸನ್ಮಾನ. ಪದ್ಮಶ್ರೀ ಪ್ರಶಸ್ತಿ ಕೇವಲ ನನಗೆ ಅಲ್ಲ, ಇಡೀ ಜಿಲ್ಲೆಗೆ ಸಂದ ಗೌರವವಾಗಿದೆ. ಶಾ ಅಹಮದ್ ಖಾದ್ರಿ. ಕಲೆ ಮತ್ತು ಪರಿಶ್ರಮಕ್ಕೆ ಸಿಕ್ಕ ಪುರಸ್ಕಾರವಾಗಿದೆ. ಭಗವಂತ್ ಖೋಬಾ. ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಮತ್ತು ಜಿಲ್ಲಾ ಘಟಕ ಬೀದರ್ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಜಯಂತಿ ಆಚರಣೆ. ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಪ್ರಶಸ್ತಿ ಪ್ರದಾನ. ಸಾರಿಕಾ ಮತ್ತು ಭುವನೇಶ್ವರಿ ಅವರ ಕಾರ್ಯ ಶ್ಲಾಘನೀಯ. ರಾಜೇಂದ್ರ ಕುಮಾರ್ ಗಂದ್ಗೆ. ನಗರದಲ್ಲಿ ಜರುಗಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ 5ನೇ ಜಿಲ್ಲಾ ಕಾರ್ಯಕಾರಿಣಿ ಸಭೆ. ಪತ್ರಿಕಾ ಭವನ ನಿರ್ವಹಣೆ ಕಾರ್ಯನಿರತ ಪತ್ರಕರ್ತರ ಸ್ವತ್ತು. ರಾಜ್ಯ ಉಪಾಧ್ಯಕ್ಷ ಭವಾನಿ ಸಿಂಗ್ ಠಾಕೂರ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.